ಗೈಸ್ ಎಲ್ಲರಿಗೂ ಮತ್ತೆ ವೆಲ್ಕಮ್ ಬ್ಯಾಕ್. ಏನು ಗೊತ್ತಾ, ಡೇ 3 ಸ್ಪಾಟ್ 1 ವಿಸಿಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕುಶಾಲು ನೋಡಿಲಿ, ಫೈನಲಿ ಆಫ್ಟರ್ 2 ಡೇಸು ಔಟ್ಫಿಟ್ ಅರ್ಥ ಆಯಿತು ಅನಿಸುತ್ತೆ. ಔಟ್ಫಿಟ್ ಚೇಂಜ್ ಮಾಡಿದ್ದಾನೆ. ಇವಾಗ ಪ್ರಾಪರ್ಟಿದು ಒಂದು ಹಂಗೆ ಸುಮ್ಮನೆ ಒಂದು ರೌಂಡ್ ತೋರಿಸ್ತೀನಿ. ಅವ್ರ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಆಮೇಲೆ ಲೊಕೇಶನ್ ಹಾಕಿರ್ತೀನಿ. ಏನಾದರೂ ನಿಮಗೆ ಕುಶಾಲನಗರ ಸೈಡ್ ಬಂದಾಗ ಹೋಮ್ ಸ್ಟೇ ಬೇಕಂದರೆ ಅವೈಲೇಬಿಲಿಟಿ ಚೆಕ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಬೇಕಾದ್ರೆ ನೀವು ಬರ್ಬೋದು. ನೀವು ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಬಂದ್ಬಿಡುತ್ತೆ, ಸುದರ್ಶನ್ ಹೋಮ್ ಸ್ಟೇ ಅಂತ. ರೂಮ್ಸ್ ಎಲ್ಲ ತುಂಬ ಅಂದರೆ ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಯೂಜ್ ಪ್ರಾಪರ್ಟಿ ಆ್ಯಕ್ಚುಲಿ. ನೋಡಿ, ಕಾಫಿ ಎಲ್ಲ ಹಾಕಿದ್ದಾರೆ. ಅಣ್ಣ ಕಾಫಿದೇನೋ ಕೆಲಸ ಎಲ್ಲ ಮಾಡಿಸ್ತಾ ಇದ್ದಾರೆ ನೋಡಿ. ಅಲ್ಲ ಗೈಸ್, ಬೆಳಗ್ಗೆ 11:30 ಟೈಮು. ಬಿಸಿಲು ಫುಲ್ ಕುಗ್ತಾ ಇದೆ, ಫುಲ್ಲು ಯಾವ ಥರ ಕುಗ್ತಾ ಇದೆ ಗೊತ್ತಾ. ನೋಡಿ, ಫುಲ್ ಟ್ಯಾನ್ ಹಾಕ್ಬಿಡ್ತೀನಿ ನಾನು. ಸಾಲ ಕರ್ಕ್ಯಾರ ಯಾಪೆ ಫುಲ್ಲು. ಇವಾಗ ನಾವು ಬಂದಿರೋ ಲೊಕೇಶನ್ನು ತೋರಿಸ್ತೀನಿ ಬನ್ನಿ ನಿಮ್ಗೆ. ಗೋಲ್ಡನ್ ಟೆಂಪಲ್ ಹಿಂದೆಯಿಂದ ವ್ಯೂ ಚೆನ್ನಾಗಿತ್ತು, ಮುಂದೆ ಬಂದಿದ ತಕ್ಷಣ ವ್ಯೂನೇ ಹೊರಟೋಯ್ತು. ಹಾಂ, ಗೈಸ್, ನಾನು ಬಂದಿದ್ದೀನಿ ಇಲ್ಲಿಗೆ ಅಂದರೆ ತುಂಬ ಚಿಕ್ಕವನಿರ್ಬೇಕಾದ್ರೆ ಬಂದಿದ್ದೀನಿ. ಅದಾದಮೇಲೆ ಇವಾಗೇ ಬರ್ತಾ ಇರೋದು. ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಮೇಲೆ ಆಗಿದೆ. ಮೇಲ್ಗಡೆ ರೂಫ್ ಮೇಲೆಲ್ಲ ಫುಲ್ ಮಂಡಲ ಬರ್ಬಿಟ್ಟಿದ್ದಾರೆ. ಗೈಸ್, ಒಬ್ಬರೊಬ್ಬರು ಮಾತಾಡ್ತಾ ಇಲ್ಲ ಗೈಸ್, ಎಲ್ಲ ಸೈಲೆಂಟಾಗಿ ಹೋಗ್ರೆ. ನಾನು ಒಬ್ಬನೇ ಮಾತಾಡ್ತಾ ಇರೋದು. ಎಕ್ಸ್ಪೀರಿಯನ್ಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಇಷ್ಟು ದೊಡ್ಡದಿದೆ ಅಂತ. ಸೀರಿಯಸ್ ಆಗಿ ಬೆಬಿಲ್ ವಿಡಿಯೋ ಮಾಡ್ಬೋದೋ ಇಲ್ಲವೋ ಗೊತ್ತಿಲ್ಲ, ಎಲ್ಲ ನಮ್ಮನ್ನೇ ನೋಡ್ತಾ ಇದ್ದಾರೆ, ವಿಡಿಯೋ ಮಾಡ್ತಾ ಇದ್ದೀರಿ. ಸೊ ಇವಾಗ ನೀವೇನು ಲೆಫ್ಟಲ್ಲಿ ನೋಡ್ತಾ ಇದ್ದೀರಲ್ಲ, ಗುರು ಪದ್ಮ ಸಂಭವ ಅಂತ. ಇವರು ಬುದ್ಧ ಸತ್ತು 12 ವರ್ಷ ಆದಮೇಲೆ ಹುಟ್ಟಿರೋದು. ರೈಟ್ ಸೈಡ್ ಇದೆಯಲ್ಲ, ಅವ್ರ ಹೆಸರು ಬುದ್ಧ ಅಮಿತಸ್ ಅಂತ. ಸೆಂಟ್ರಲ್ಲಿರೋದು ಬುದ್ಧ. ಈ ಕೆಳಗಡೆ ಏನು ನೋಡ್ತಾ ಇದ್ದೀರಲ್ಲ ನೀವು ಇವಾಗ, ಇವರೆಲ್ಲ ಇಲ್ಲಿನ ಮಾಸ್ಟರ್ಸು, ಅಂದರೆ ಗುರುಗಳು. 1, 2, 3 ಜನ. ಗೈಸ್, ಈ ಪೇಂಟಿಂಗ್ ನೋಡಿ, ಪ್ಲೀಸ್ ಡು ನಾಟ್ ಟಚ್ ದ ಪೇಂಟಿಂಗ್ ಅಂತ. ಗೈಸ್, ನಂಗೆ ಗೊತ್ತಿರೋಂಗೆ ಇದು 101% ಕಾಳಿನೇ ಇದು. ನೋಡಿ, ಇಲ್ಲಿ ಹುಲಿ ಕಾಲದುಗ್ರು ನೋಡಿ. ಗೈಸ್, ಅಲ್ಲ ಇವಾಗ ಅವ್ರು ಒಳಗಡೆ ಏನು ಮಾಡ್ತಾ ಇದ್ರು ಅಂದರೆ, ಅವ್ರ ದೇವ್ರಿಗೆ ಬುದ್ಧಾಗೆ ಪ್ರೇಯರ್ ಮಾಡ್ತಾ ಇದ್ದಾರೆ ಅವರು. ಆಯಿತಾ, ಎವ್ರಿ ಡೇ ಪ್ರೇಯರ್ ಇರುತ್ತಂತೆ 1 o'clock ಇಂದ ನೈಟ್ 9 o'clock ತನಕ. ಬಂದರೆ ನೋಡ್ಬೋದು ನೀವು.
ಇಲ್ಲೂ ಅಷ್ಟೇ ಪ್ರೇಯರ್ ಆಗ್ತಾ ಇದೆ ನೋಡಿ, ಇಲ್ಲೂ ಪ್ರೇಯರ್ ಆಗಿದೆ. ನೋಡಿ ಅವ್ರು ಇದ್ದಾರಲ್ಲ, ಇಲ್ಲಿದ್ದಾರಲ್ಲ, ಇವ್ರು ಬಂದು ದೊಡ್ಡವರು ಅಂದರೆ ಮಾಸ್ಟರು, ಅವರೆಲ್ಲ ಬಂದು ಅವರ ಸ್ಟೂಡೆಂಟ್ಸು. ನೋಡಿ ಪೂಜೆ ಆಗ್ತಾ ಇದೆ ಮುಂದೆ ನೋಡಿ. ಇದೆಲ್ಲ ಥರನೂ ಅವ್ರದ್ದು ಬುದ್ಧ ರಿಲೇಟೆಡು ಎಲ್ಲ ದೇವರು ಇದೆ. ಬುದ್ಧಿಸಮ್, ಟಿಬೇಟಿ. ಆ್ಯಕ್ಚುಲಿ ಇವರೆಲ್ಲ ನೇಪಾಲೀಸ್ ಅಲ್ಲ, ಇವರೆಲ್ಲ ಬಂದು ಟಿಬೇಟಿಯನ್ಸು. ಟಿಬೇಟಿಯನ್ಸ್ ಅಂದರೆ ಇಲ್ಲಿ ಫುಲ್ ಕುಶಾಲನಗರ ಫುಲ್ಲು ಆಲ್ಮೋಸ್ಟ್ ಎಲ್ಲ ಕುಶಾಲನಗರಲ್ಲೆಲ್ಲ ಟಿಬೇಟಿಯನ್ಸೇ ಇರೋದು. ಕೇರಳದಿಂದ ಫುಲ್ ಎಲ್ಲ ಕಾಲೇಜ್ ಟ್ರಿಪ್ ಬಂದುಬಿಟ್ಟಿದ್ದಾರೆ. ನಿಮಗೆ ಕಾಣಿಸ್ತಾ ಇದ್ದಾರಲ್ಲ ಇಸ್ ಹೋಲಿನೆಸ್ ರಿನ್ಪೋಚಿ ಅಂತ, ಅವರೇ ಈ ಗೋಲ್ಡನ್ ಟೆಂಪಲ್ನ ಅಂದರೆ ಕನ್ಸ್ಟ್ರಕ್ಷನ್ ಮಾಡಿರೋದು. ಎಸ್ಟಾಬ್ಲಿಷ್ ಮಾಡಿರೋದು ಬಂದು 1963 ಅಂದರೆ 1963 ಅವರೇ ಎಸ್ಟಾಬ್ಲಿಷ್ ಮಾಡಿರೋದು. ಆವಾಗ ಇಲ್ಲಿ ಬಂದು ತುಂಬ ಜನ ಟಿಬೇಟಿಯನ್ ಕಾಲೋನಿ ಎಲ್ಲ ಇದೆ, ಎಲ್ಲ ನೋಡ್ಬೋದು. ಆದರೆ ಆರ್ಕಿಟೆಕ್ಚರ್ ನೋಡೋಕ್ಕೆ ಅಂತಲೇ ಬರಬೇಕಷ್ಟೇ, ಇನ್ನೇನಿಲ್ಲ. ಬೇರೆ ಆರ್ಕಿಟೆಕ್ಚರ್ ನೋಡೋಕ್ಕೆ ಬುದ್ಧಂಗೆ ಒಂದು ಪ್ರೇಯರ್ ಮಾಡೋಕ್ಕೆ ಬರಬೇಕು. ಆರ್ಕಿಟೆಕ್ಚರ್ ಮಾತ್ರ ತುಂಬ ಚೆನ್ನಾಗಿದೆ. ತುಂಬ ಟಿಬೇಟಿಯನ್ಸ್ ಇದ್ದಾರೆ ಇಲ್ಲಿ, ಅಂದರೆ ಅವ್ರ ಲೈಫ್ ಸ್ಟೈಲ್ ಮಾತ್ರ ತುಂಬ ಚೆನ್ನಾಗಿದೆ. ರೇ ಯಾರು ಹೇಳಿದ್ದು ಕೇರಳಲ್ಲೇ ಮಾಡಿಫೈ ಮಾಡೋದು ಆಟೋನ ಅಂತಹ ಬರ್ರಿ ಇಲ್ಲಿ ತೋರಿಸ್ತೀನಿ ರೇ. ನಮ್ಮ ರಾಜ್ಯ ರೀ, ನೋಡ್ರಿ ಲೇಟ್ ನೋಡ್ರಿ, ನಮ್ಮ ಚಿಕ್ಕಮಂಗ್ಳೂರು ಗಾಡಿ ಅಂದರೆ ಅದ್ರ ಹೋಗ್ತಾರೆ ಅಣ್ಣ. ಟೋಟಲ್ ಆಗಿ ಒಂದು ಎಷ್ಟು ಖರ್ಚಾಗಿದೆ ಅಣ್ಣ ಎಲ್ಲ ರೆಡಿ ಮಾಡೋಕ್ಕೆ? ಒಂದು 70,000. ಚೆನ್ನಾಗಿದೆ. 70,000 ಖರ್ಚು ಮಾಡಿದ್ದೀರಾ ಆಟೋ ಬಿಟ್ಟು, ಅಂದರೆ ಫುಲ್ ಎಲ್ಲ ಆಟೋ ಎಲ್ಲ ಸೇರಿಸಿ ಅಂದರೆ ಒಂದು 3,70,000 ಆಗ್ಬೋದು. 3-4 ಲಕ್ಷ ಆಗುತ್ತಾ? ರೂಪಾಯಿ ಕೊಟ್ಟು ಕಾರ್ ಸರ್ವಿಸ್ ಮಾಡ್ಸಕ್ಕೆ ಯೋಚನೆ 4 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಪ್ರೈವೇಟ್ ಗಾಡಿ ತಗೋಬೋದು. ಆದರೆ 4 ಲಕ್ಷ ರೂಪಾಯಿ ಕೊಟ್ಟು ನೋಡಿ ಸೋಷಲ್ ಸರ್ವಿಸ್ ಮಾಡೋಕೆ ಈ ಥರ ಗಾಡಿ ರೆಡಿ ಮಾಡೋರು ಅಂದರೆ ಇದು ನಮ್ಮ ಕರ್ನಾಟಕ ಅಂದರೆ. ಗೈಸ್ ಡೇ 3 ಪ್ಲೇಸ್ 2 ಏನು ಗೊತ್ತಾ? ದುಬಾರೆ ಫಾರೆಸ್ಟು ಹೊಗೆ ಶಿವ. ಏನಾಗೋಯ್ತಂದರೆ ಅಲ್ಲಿ ಟೈಮಿಂಗ್ಸು 4:30 ಇಂದ 5:30 ಅಂತ ಒಂದರಲ್ಲಿ ಕೊಟ್ಟಿದ್ದಾರೆ, ಇನ್ನೊಂದರಲ್ಲಿ 4 o'clock ಇಂದ 5 o'clock ಅಂತ ಕೊಟ್ಟಿದ್ದಾರೆ. ಆದರೆ ಏನಂತೆ ಅಂದರೆ 4 o'clock ಅಷ್ಟಲ್ಲಿ ಇಲ್ಲಿಗೆ ಬರಬೇಕಂತೆ, 4 o'clock ಬಿಡ್ತಾರಂತೆ. ಇಲ್ಲಿಂದ 1.5 ಕಿಲೋಮೀಟ್ರ್ ದೂರದಲ್ಲಿ ಕ್ಯಾಂಪ್ ಇರೋದು. ಹೋಗೋಕ್ಕೆ 20 ಮಿನಿಟ್ಸು, ಬರೋಕ್ಕೆ 20 ಮಿನಿಟ್ಸು, ಅಲ್ಲಿ ಆನೆ ಒಂದು 30 ಮಿನಿಟ್ಸ್ 40 ಮಿನಿಟ್ಸ್ ನೋಡ್ಬೋದು ಅಂತ ಹೇಳಿದ್ರು. ಇದು ಈವ್ನಿಂಗ್ ಬ್ಯಾಚ್ ಹೇಳ್ತಾರೆ ನಾನು, 4 PM ಇಂದ 5 PM ತನಕ ಇದೆಲ್ಲ ಆ ಬ್ಯಾಚು. ದಯವಿಟ್ಟು ನಾನಂತೂ ನಿಜವಾಗ್ಲೂ ಬೇಜಾರಾಗಿದ್ದೀನಿ, ಡಿಸಪಾಯಿಂಟ್ ಆಯಿತು ನನಗೆ. ನೆಕ್ಸ್ಟು ಯಾರಾದರೂ ಬರೋ ಹಾಗಿದ್ದರೆ ಬೆಳಗ್ಗೆ ಹೊತ್ತು ಬಂದುಬಿಡಿ ಗೈಸ್, ತಲೆನೋವೇ ಇರಲ್ಲ ಆವಾಗ. ಬೆಳಗ್ಗೆ 11 ಗಂಟೆಗೆ ಬಂದರೆ ನಿಮಗೆ ಎಲಿಫೆಂಟ್ ಫೀಡಿಂಗು, ಬಾತಿಂಗು, ಆಮೇಲೆ ಸೈಟ್ ಸೀನು, ವ್ಯೂ ಎಲ್ಲ ಮಾಡ್ಬೋದು, ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಬರೋಕ್ಕೆ ಹೋಗ್ಬಿಟ್ಟು ಡಿಸಪಾಯಿಂಟ್ ಆಗ್ತೀರಾ. ಫೈನಲಿ ಇಲ್ಲಿ ನೋಡಿ, ಇಲ್ಲಿ ಒಳಗಂತೂ ಬಿಡಲಿಲ್ಲ. ಇಲ್ಲಿಂದಾನೇ ಆನೆ ನೋಡ್ತಾ ಇದ್ದೀವಿ. ಇಲ್ಲಿ ಬಂತು ನೋಡಿ, ಇಲ್ಲಿ ಬದಾಯ್ತು ನೋಡಿ, ಇಲ್ಲಿ ನಡ್ಕೊಂಡು ಇಲ್ಲಿ ಎಲ್ಬ್ರೋ ಕಾಣಿಸ್ತಾನಿಲ್ಲ. ಅದು ನಾನು ಒಂದು ಕುಶಾಲ್ ಕರಿ ನೋಡಲಿ, ಹುರಿಯಾಗೆ ನೋಡ್ತೀವಪ್ಪ ನಾವು. ಓಯ್ ಕುಶಾಲ್, ಚಿಕ್ಕ ಮಕ್ಕಳು ಮಾವುತ, ಅವ್ರ ಮಕ್ಕಳುಗಳೇ ನೋಡ್ಕೊಳ್ಳೋದು. ಇದಕ್ಕೆಲ್ಲ ಅವರೆಲ್ಲ ಮಾವುತರಲ್ಲೇ ನೋಡಲ್ಲ, ಅವ್ರ ಮಕ್ಕಳೇ ನೋಡ್ಕೊಳ್ಳೋದು ಜಾಸ್ತಿ. ಎಲ್ಲಾರು ಈಚೆ ಹೋಗ್ಬೇಕು ಅಂದರೆ ಮಾತ್ರ ಅದು ಅವ್ರ ಅಪ್ಪಂದಿರು ವಿಡಿಯೋ ಮಾಡ್ತಾನೆ. ಗೈಸ್ ನೋಡ್ಕೊಳ್ಳಿ, ಇಲ್ಲಿಂದಾನೆ ಸುಮ್ಮನೆ. ನಾನೇನು ಗೊತ್ತಾ, ನಾನು ಬರಬೇಕು ಅಂತ ಇಲ್ಲಿಗೆ ಬಂದಿಲ್ಲ ಕುತ್ಕೊಳ್ಳೋಕ್ಕೆ, ಸುಮ್ಮನೆ ಬೇಜಾರಾಯ್ತಲ್ಲ, ಏನು ಮಾಡೋದು ಅಂದ್ಬಿಟ್ಟು ಬಂದು ಕುತ್ಕೊಂಡೆ. ನೋಡ್ರೆ ಆನೆನೇ ಕಾಣಿಸ್ತಾ ಇದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಗೊತ್ತಾಯ್ತಾ? ವಹಿಸ್ಕೊಡ್ತೀರಾ? ಏನು ಗೊತ್ತಾ, ನಾವೇನು ದೂರ ಕುತ್ಕೊಂಡು ನೋಡ್ತಾ ಇದ್ದೀವಿ. ಬಾಯ್ಲಿ ಬಾಲ್ಕನಿಲಿ ಕುತ್ಕೋಬಾರ್ದು, ಸೆಕೆಂಡ್ ಕ್ಲಾಸಲ್ಲೇ ಕುತ್ಕೋಬೇಕು, ಅವಾಗೇ ಚೆನ್ನಾಗಿ ಕಾಣಿಸೋದು. ಬೈಲಿ
ಐಶ್ ಹಿಂದೆ ನೋಡ್ರಿ ಹಂಗೆ ಕ್ರೇಜಿ ಗಜಪಡೆ ಗಂಡಾನೇ ಬರ್ತಾ ಇದೆ ಹಿಂದೆಯಿಂದ ನೀರು ಕುಡಿಯೋಕ್ಕೆ.